Hi all, welcome to my channel. Now previous video ನಲ್ಲಿ ಸಿ ಪ್ರೋಗ್ರಾಮಿಂಗ್ ಅಡ್ವಾಂಟೇಜಸ್ ಕೀವರ್ಡ್ಸ್ ಟೋಕನ್ಸ್ ಇದು ರಿಲೇಟೆಡ್ ಇನ್ಫಾರ್ಮೇಶನ್ ತಿಳ್ಕೊಂಡ್ವಿ. ಸೊ ಈ ವಿಡಿಯೋದಲ್ಲಿ ಲೆಟ್ಸ್ ಡಿಸ್ಕಸ್ ಅಬೌಟ್ ಆಪರೇಟರ್ಸ್ ಇನ್ ಸಿ. ಆಪರೇಟರ್ ಪ್ರೆಸಿಡೆನ್ಸ್ ರೂಲ್ ಏನು ಅಂತ ನೋಡೋಣ. ಆ್ಯಂಡ್ ಆಲ್ಸೋ ಲೈಬ್ರರಿ ಫಂಕ್ಷನ್ಸ್ ನೋಡೋಣ. ಲೈಬ್ರರಿ ಫಂಕ್ಷನ್ಸ್ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ನೋಡೋಣ. ಆ್ಯಂಡ್ ಟೈಪ್ ಕಾಸ್ಟ್ ಆಫ್ ಆಪರೇಟರ್ಸ್ ಟೈಪ್ ಕಾಸ್ಟ್ ಆಪರೇಟರ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಫಸ್ಟ್ ನಾವು ಅಸೈನ್ಮೆಂಟ್ ಆಪರೇಟರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಅಸೈನ್ಮೆಂಟ್ ಆಪರೇಟರ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಥರ ಈಕ್ವಲ್ ಟು ಆಪರೇಟರ್ನ ನಾವು ಅಸೈನ್ಮೆಂಟ್ ಆಪರೇಟರ್ ಆಗಿ ಯೂಸ್ ಮಾಡ್ತೀವಿ. ಸೊ ಅಸೈನ್ಮೆಂಟ್ ಆಪರೇಟರ್ ಯೂಸ್ ಮಾಡಬೇಕಾದ್ರೆ ಅದ್ರದ್ದು ಕೆಲವೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ. ಸೊ ಅದೇನು ಅಂತ ನೋಡೋಣ. ಸೊ ಒಂದು ಸಿ ಕೋಡ್ ತಗೊಂಡು ಎಕ್ಸಾಂಪಲ್ ವೈಸ್ ನಾವು ನೋಡ್ಕೊಂಡು ಹೋಗೋಣ ಸೊ ದಟ್ ನೀಟಾಗಿ ಅರ್ಥ ಆಗುತ್ತೆ ನಿಮ್ಗೂ. ಸೊ ಫಸ್ಟ್ ನಾನು ಎರಡು ವೇರಿಯೇಬಲ್ಸ್ ಡಿಕ್ಲೇರ್ ಮಾಡ್ಕೊತೀನಿ. ಇಂಟ್ ಐ ಕೆ ಅಂತ ಡಿಕ್ಲೇರ್ ಮಾಡ್ಕೊತೀನಿ. ಸೊ ಹೊಸದಾಗೆ ಮಾಡಬೇಡ. ಸೊ ನಾನು ಇಲ್ಲಿ ಇಂಟ್ ಐ ಜೆ ಕೆ ಅಂತ ಡಿಕ್ಲೇರ್ ಮಾಡ್ಕೊತೀನಿ. ಸೊ ಐಯಲ್ಲಿ ನಾನು ಸಮ್ ಇಂಟೀಜರ್ ವ್ಯಾಲ್ಯೂ ಕೊಡ್ತೀನಿ, ಜೆ ಅಲ್ಲಿ ನಾನು ಸಮ್ ಏನೋ ರಿಯಲ್ ನಂಬರ್ ಕೊಡ್ತೀನಿ, ಆ್ಯಂಡ್ ಕೆ ಅಲ್ಲಿ ಸಮ್ ಇಂಟೀಜರ್ ವ್ಯಾಲ್ಯೂನ ಕೊಡ್ತೀನಿ. ಸೊ ಇವಾಗ ಜೆ ನಾವು ಆ್ಯಕ್ಚುಲಿ ಇಂಟೀಜರಲ್ಲಿ ಡಿಕ್ಲೇರ್ ಮಾಡಿದ್ದೀವಿ, ಬಟ್ ಇಲ್ಲಿ ಇನಿಷಿಯಲೈಸ್ ಮಾಡಬೇಕಾದ್ರೆ ನಾವೇನು ಕೊಟ್ಟಿದ್ದೀವಿ, ರಿಯಲ್ ವ್ಯಾಲ್ಯೂ ಕೊಟ್ಟಿದ್ದೀವಿ. ಸೊ ಜೆ ಅಲ್ಲಿ ಏನು ವ್ಯಾಲ್ಯೂ ಇರುತ್ತೆ, ಈಗ ಇದು ಕನ್ಫ್ಯೂಸ್ ಆಗುತ್ತೆ ಕಂಪೈಲರ್ಗೆ. ಜೆ ಏನು ಇಂಟೀಜರಲ್ಲಿ ಡಿಕ್ಲೇರ್ ಮಾಡಿದ್ದಾರೆ, ಬಟ್ ವ್ಯಾಲ್ಯೂಸ್ ನೋಡಿದ್ರೆ ಫ್ಲೋಟ್ ಕೊಡ್ಬೋದು, ಇಲ್ಲ ಡಬಲ್ ವ್ಯಾಲ್ಯೂ ಥರ ಕೊಟ್ಟಿದ್ದಾರೆ ಅಂತ. ಸೊ ಈಕ್ವಲ್ ಟು ಆಪರೇಟರ್ ಏನು ಮಾಡುತ್ತೆ ಅಂದರೆ, ನಾವು ಯಾವ ಡೇಟಾ ಟೈಪಲ್ಲಿ ಡಿಕ್ಲೇರ್ ಮಾಡಿರ್ತೀವಿ ಅದಕ್ಕೇ ಟೈಪ್ ಕಾಸ್ಟ್ ಇಂಟರ್ನಲ್ ಟೈಪ್ ಕಾಸ್ಟ್ ಮಾಡಿಬಿಡುತ್ತೆ. ಸೊ ನಾವು ಇದನ್ನು ಪ್ರಿಂಟ್ ಮಾಡಬೇಕು ಅಂದರೆ, ಸೊ ಐ ಜಸ್ಟ್ ಗಿವ್ ವ್ಯಾಲ್ಯೂ ಆಫ್ ಜೆ ಈಕ್ವಲ್ ಟು %d, ಜೆ. ಸೊ ಇವಾಗ ಸೊ ಇಲ್ಲಿ ಡಬಲ್ ಕೋಟ್ಸ್ ಹೊರಗೆ ಹಾಕ್ಬಿಡುತ್ತೆ, ಒಳಗೆ ಹಾಕ್ಬೇಕಿತ್ತು. ಸೊ ನಾವು ಈ ಪ್ರೋಗ್ರಾಮ್ನ ನಾವು ಕಂಪೈಲ್ ಮಾಡಿ ರನ್ ಮಾಡಿದ್ರೆ ಏನು ಬರ್ತಿದೆ, ವ್ಯಾಲ್ಯೂ ಆಫ್ ಜೆ ಇಸ್ 20 ಬರ್ತದೆ. ಸೊ ಈ ಒಂದು ನಾವು ಇಲ್ಲಿ 20.90 ಕೊಟ್ಟಿದ್ದೀನಿ. ಸೊ 90 ಆಮಿಟ್ ಆಗ್ತದೆ, ಸೊ 20 ವ್ಯಾಲ್ಯೂ ರಿಟೈನ್ ಆಗ್ತದೆ. ಇದೇ ನಾನೇನಾದರೂ ಅಕಸ್ಮಾತ್ ಫ್ಲೋಟ್, ಇಲ್ಲಿ ನಾವು ಫ್ಲೋಟ್ ವೇರಿಯೇಬಲ್ ಕೊಟ್ಟಿದ್ದೀವಿ, ಫ್ಲೋಟ್ ಇನಿಷಿಯಲೈಸ್ ಮಾಡಿದ್ದೀವಿ ನಂಬರ್. ಸೊ ನಾವು ಇಲ್ಲಿ ಫ್ಲೋಟ್ ಇನಿಷಿಯಲೈಸ್ ಮಾಡಿದ್ದೀವಿ, ಇಲ್ಲಿ %d ಬದಲು %f ಹಾಕಿದ್ರೆ ನಮಗೆ 20.90 ಬರುತ್ತಾ ಅಂತ ಡೌಟ್ ಇರ್ಬೋದು ಕೆಲವ್ರಿಗೆ. ಸೊ ನಾನೇನಾದರೂ 20.90 ಫ್ಲೋಟಲ್ಲಿ ಬರುತ್ತೆ ಅಂತ ಅಂದ್ಕೊಂಡು ಇಲ್ಲಿ %f ಹಾಕಿದ್ರೆ ಫಾರ್ಮ್ಯಾಟ್ ಸ್ಪೆಸಿಫೈಯರ್, ಸೊ ಅದು ಗಾರ್ಬೇಜ್ ವ್ಯಾಲ್ಯೂ ಬರುತ್ತೆ, ಇಲ್ಲಾಂದರೆ ಅನ್ಇನಿಷಿಯಲೈಸ್ಡ್ ವ್ಯಾಲ್ಯೂ ಬರುತ್ತೆ. ಅದ್ರದ್ದು ನೋಡೋಣ ನಾವು. ಸಿ 000 ಬಂದಿದೆ, ಸೊ ಅನ್ಇನಿಷಿಯಲೈಸ್ಡ್ ವ್ಯಾಲ್ಯೂ ಬರ್ತದೆ. ಸೊ ದಟ್ ಈಸ್ ಒನ್ ಆಫ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅಸೈನ್ಮೆಂಟ್ ಆಪರೇಟರ್. ಸೊ ನೆಕ್ಸ್ಟ್ ಟಾಪಿಕ್ ತಗೊಳ್ಳೋದಾದರೆ ಆಪರೇಟರ್ಸ್ ಆ್ಯಂಡ್ ಪ್ರೆಸಿಡೆನ್ಸ್ ರೂಲ್ಸ್ ನೋಡೋಣ. ಸೊ ಆಪರೇಟರ್ಸಲ್ಲಿ ನಮಗೆ ಇಷ್ಟೆಲ್ಲ ಆಪರೇಟರ್ಸ್ ಸಿ ಸಪೋರ್ಟ್ ಮಾಡುತ್ತೆ. ಸೊ ಅದರಲ್ಲಿ ಫಸ್ಟ್ ನಾವು ಯುನರಿ ಆಪರೇಟರ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಸಿ ಅಲ್ಲಿ ಯುನರಿ ಆಪರೇಟರ್ಸ್, ಯುನರಿ ಮೈನಸ್ ಇದೆ, ಯುನರಿ ಪ್ಲಸ್ ಇದೆ, ಡಿಕ್ರಿಮೆಂಟ್ ಆಪರೇಟರ್ ಇದೆ, ಇನ್ಕ್ರಿಮೆಂಟ್ ಆಪರೇಟರ್, ನಾಟ್ ಆಪರೇಟರ್, ಸೈಜ್ ಆಫ್ ಆ್ಯಂಡ್ ಅಡ್ರೆಸ್ ಆಪರೇಟರ್. ಸೊ ಯುನರಿ ಅಂದರೆ ಲೈಕ್ ನಮಗೆ 2 ವೇರಿಯೇಬಲ್ಸ್ ಬೇಡ ಫಾರ್ ಎನಿ ಎಕ್ಸ್ಪ್ರೆಷನ್ ಎವ್ಯಾಲ್ಯೂಯೇಷನ್ಗೆ. ಸೊ ಓನ್ಲಿ 1 ಡಿಜಿಟ್ ಆರ್ 1 ಇಂಟೀಜರ್ ಮೇಲೆ ಆಪರೇಟ್ ಮಾಡೋದನ್ನ ನಾವು ಯುನರಿ ಆಪರೇಟರ್ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಇಂಟ್, ಸೊ ಒಂದು ಎಕ್ಸಾಂಪಲ್ ನೋಡೋಣ ನಾವು. ಸೊ ನಾನಿಲ್ಲಿ ಇಂಟ್ ಐ ಇಸ್ ಈಕ್ವಲ್ ಟು 90 ಕೊಟ್ಟಿದ್ದೀನಿ, +90. ಸೊ ಜೆ ಇಸ್ ಈಕ್ವಲ್ ಟು -i ಕೊಟ್ಟಿದ್ದೀನಿ. ಸೊ ವ್ಯಾಲ್ಯೂ ಆಫ್ ಜೆ ಏನಾಗಬೇಕು ನಮಗೆ, ವ್ಯಾಲ್ಯೂ ಆಫ್ ಜೆ ಶುಡ್ ಬಿ -90 ಆಗಬೇಕು. +90 ಇರೋದು ಸಿನ್ಸ್ ಯುನರಿ ಆಪರೇಟರ್ ನಾವಿಲ್ಲಿ ಕೊಟ್ಟಿದ್ದೀವಿ. ಸೊ ನಾವು ಕೋಡ್ನ ರನ್ ಮಾಡಿದ್ರೆ ಸೊ ವ್ಯಾಲ್ಯೂ ಆಫ್ ಜೆ ಇಸ್ ಈಕ್ವಲ್ ಟು -90 ಆಗಿದೆ. ಸೊ ದಿಸ್ ಇಸ್ ಹೌ ಯುನರಿ ಆಪರೇಟರ್ ವರ್ಕ್ಸ್ ಇನ್ ಸಿ.
ಇಲ್ಲಿ ನೋಡ್ತಾ ಇರ್ಬೋದು ಒಂದೇ ಒಂದು ಆಪರ್ಯಾಂಡ್ ಬೇಕಾಗುತ್ತೆ ಯುನರಿ ಆಪರೇಟರ್ ವರ್ಕ್ ಮಾಡೋಕ್ಕೆ. ಸೊ ದಟ್ ಈಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ಯುನರಿ ಆಪರೇಟರ್. ಸಿಮಿಲರ್ಲಿ ನಾವು ಪ್ಲಸ್ ಯುನರಿ ಆಪರೇಟರ್ ಕೂಡ ಯೂಸ್ ಮಾಡ್ಬೋದು. ಸಿಮಿಲರ್ಲಿ ಯುನರಿ ನಾಟ್ ಆಪರೇಟರ್ ಬಗ್ಗೆ ನೋಡೋದಾದ್ರೆ, ಸೊ ನಾಟ್ ಅಂದ್ರೆ ಇಟ್ ವಿಲ್ ಲೈಕ್ 0 ಇರೋದು 1 ಆಗುತ್ತೆ, 1 ಇರೋದು 0 ಆಗುತ್ತೆ. ಬೈನರಿ ಡಿಜಿಟ್ಸ್ ಕೊಟ್ರೆ ಟ್ರೂ ಇರೋದು ಫಾಲ್ಸ್ ಆಗುತ್ತೆ, ಫಾಲ್ಸ್ ಇರೋದು ಟ್ರೂ ಆಗುತ್ತೆ. ಸೊ ಎಕ್ಸಾಂಪಲ್ ನೋಡಿ, ನಾನು i is equal to 0 ಕೊಟ್ಟಿದ್ದೀನಿ. j is not of i. ನಾಟ್ ಆಫ್ ಐ ಕೊಟ್ರೆ ಜೆ ವ್ಯಾಲ್ಯೂ ಏನು ಬರುತ್ತೆ ನಮಗೆ ಇವಾಗ? ಇಟ್ ವಿಲ್ ಬಿ ಡಿಸ್ಪ್ಲೇಡ್ ಆಸ್ 1. ಸೊ ದಿಸ್ ಈಸ್ ಅಬೌಟ್ ನಾಟ್ ಆಪರೇಟರ್. ಯುನರಿ ಮೈನಸ್, ಯುನರಿ ಪ್ಲಸ್ ಅಂಡ್ ಯುನರಿ ನಾಟ್ ಬಗ್ಗೆ ನಾವಿವಾಗ ನೋಡಿದ್ವಿ. ಸೊ ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಯುನರಿ ಇನ್ಕ್ರಿಮೆಂಟ್ ಅಂಡ್ ಡಿಕ್ರಿಮೆಂಟ್ ಆಪರೇಟರ್ಸ್ ಬಗ್ಗೆ ನೋಡೋಣ. ಸೊ ಇನ್ಕ್ರಿಮೆಂಟ್ ಅಲ್ಲಿ ಪ್ರಿಫಿಕ್ಸ್ ಮತ್ತೆ ಪೋಸ್ಟ್ ಫಿಕ್ಸ್ ಆಪರೇಟರ್ಸ್ ಬರುತ್ತೆ. ಸೊ ಪ್ರಿಫಿಕ್ಸ್ ಅಂತ ಅಂದ್ರೆ ಪ್ರಿಯಾರ್ ಟು ದಿಸ್ ಆಪರೇಂಡ್ ನಾವು ಇನ್ಕ್ರಿಮೆಂಟ್ ಮಾಡ್ತೀವಿ ಆರ್ ಎಲ್ಸ್ ಡಿಕ್ರಿಮೆಂಟ್ ಮಾಡ್ತೀವಿ. ಪೋಸ್ಟ್ ಫಿಕ್ಸ್ ಅಂತ ಅಂದ್ರೆ ಆಫ್ಟರ್ ದಿಸ್ ಐ, ನಾನು ಇಲ್ಲಿ ಏನಾದರೂ ಪ್ಲಸ್ ಪ್ಲಸ್ ಕೊಟ್ಟೆ, ಇಫ್ ಐ ರಿಮೂವ್ ದಿಸ್, ಸೊ ದಿಸ್ ಇಸ್ ಕಾಲ್ಡ್ ಆಸ್ ಪೋಸ್ಟ್ ಫಿಕ್ಸ್. ಸೊ ಪ್ರಿಫಿಕ್ಸ್ ಅಂಡ್ ಪೋಸ್ಟ್ ಫಿಕ್ಸ್ ಆಪರೇಷನ್ಸ್ ನೋಡೋಣ. ಇಲ್ಲಿ ಪ್ಲಸ್ ಪ್ಲಸ್ ಅಂತ ಅಂದ್ರೆ 1 ಆ್ಯಡ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಇಲ್ಲಿ ನಾನು i is equal to 10 ಅಂತ ಇನಿಷಿಯಲೈಸ್ ಮಾಡ್ಕೊಂಡಿದ್ದೀನಿ. ಸೊ j is equal to ಪ್ಲಸ್ ಪ್ಲಸ್ ಐ ಅಂದರೆ ವ್ಯಾಲ್ಯೂ ಆಫ್ j ಏನು ಬರುತ್ತೆ? ಆಸ್ ವಿ ನೋ ವ್ಯಾಲ್ಯೂ ಆಫ್ j is equal to 10. 10 ಯಾಕೆ ಬಂದಿದೆ ಇಲ್ಲಿ? 11 ಬರಬೇಕಾಗಿತ್ತು. ಸೊ ಇದರಲ್ಲಿ ರೂಲ್ ಏನಂತ ಅಂದರೆ ಈಕ್ವಲ್ ಟು ಆಪರೇಟರಲ್ಲಿ ರೂಲು. ಸೊ j is equal to ಫಸ್ಟ್ ಆಪರೆಂಡ್ ಯಾವುದಿದೆ ಅದ್ರ ವ್ಯಾಲ್ಯೂ ಫಸ್ಟ್ ಅಸೈನ್ ಆಗುತ್ತೆ, ಅದಾದ್ಮೇಲೆ ಆಪರೇಷನ್ಸ್ ಕ್ಯಾರಿ ಓವರ್ ಆಗೋದು. ಅದೇ ನಾವು ಈ ಎಕ್ಸಾಂಪಲ್ಗೆ ಏನಾದರೂ ಈ ಥರ ಬ್ರಾಕೆಟ್ ಕೊಟ್ವಿ ಅಂತ ಅಂದರೆ, ಸೊ ಇವಾಗ ಏನು ಬರುತ್ತೆ ಔಟ್ಪುಟ್ ನೋಡೋಣ. ಸೊ ಸ್ಟಿಲ್ ಇಟ್ ಇಸ್ 10. ನಾವು ಅದೇ ಜೆ ಇನಿಷಿಯಲೈಸ್ ಮಾಡಬೇಕಾದ್ರೆ ಬಿಟ್ಟು, ಇಲ್ಲಿ ಡಿಕ್ಲೇರ್ ಮಾಡಬೇಕಾದ್ರೆ ಇನಿಷಿಯಲೈಸ್ ಮಾಡೋದು ಬಿಟ್ಟು ನೆಕ್ಸ್ಟ್ ಸ್ಟೇಟ್ಮೆಂಟಲ್ಲಿ ಸೇಮ್ ಸ್ಟೇಟ್ಮೆಂಟ್ ಕೊಟ್ಟರೆ what will we get the value of j? We'll get 11. So this is how prefix operator works. So ಇಲ್ಲಿ increment operator ಯೂಸ್ ಮಾಡಿದ್ದೀವಿ. Likewise decrement operator ಕೂಡ ನಾವು ಯೂಸ್ ಮಾಡ್ಬೋದು. Decrement operator is nothing but minus minus. So ಅದನ್ನು ಯೂಸ್ ಮಾಡಿದ್ರೆ we'll get the value 9. 10 minus 1 is 9. Likewise postfix operator ನಾವು ಯೂಸ್ ಮಾಡಬೇಕು ಅಂತ ಅಂದರೆ, ಸೊ ಇಲ್ಲಿ ಪ್ಲಸ್ ಬರುತ್ತೆ. ನಾವು ಅಕಸ್ಮಾತ್ ಏನಾದರೂ ಇಲ್ಲಿ j is equal to i ಪ್ಲಸ್ ಪ್ಲಸ್ ಕೊಟ್ವಿ ಅಂದರೆ ಏನು ಬರುತ್ತೆ ನಮಗೆ ವ್ಯಾಲ್ಯೂ? ಲೆಟ್ ಅಸ್ ಸಿ. ವ್ಯಾಲ್ಯೂ 10 ಬಂದಿದೆ. ಬಿಕಾಸ್ ಏನು, ಜೆಗೆ ಫಸ್ಟ್ ಐ ಇಲ್ಲಿ ಎವ್ಯಾಲ್ಯೂಯೇಟ್ ಆಗುತ್ತೆ, ಅದಾದಮೇಲೆ ವ್ಯಾಲ್ಯೂ ಬರುತ್ತೆ. ಸೊ ಪ್ರಿಫಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡಬೇಕು ಅಂದರೆ, ಸೊ ಈ ಥರ ಏನಾದರೂ ಕೊಟ್ವಿ ಅಂದರೆ ವಿಲ್ ಗೆಟ್ ದಿ ವ್ಯಾಲ್ಯೂ 11. ಬಿಕಾಸ್ ಈ ಆಪರೇಟರಲ್ಲಿ ಫಸ್ಟ್ ಪ್ರೆಸಿಡೆನ್ಸ್ ಇಲ್ಲಿ ಯಾವ ಆಪರ್ಯಾಂಡ್ ಇದೆ ಅದು, ಸೊ ಇಲ್ಲಿ ಆಪರೇಟರ್ ಇದೆ. ಸೊ ಇದು ಆಲ್ರೆಡಿ ಸಮ್ ಆಗಿಬಿಟ್ಟಿದೆ. ಸೊ 10 ಪ್ಲಸ್ 1 ಆಗಿದೆ ಇಲ್ಲಿ. ಸೊ ಜೆ ವ್ಯಾಲ್ಯೂ 11 ಆಗಿ ಡಿಸ್ಪ್ಲೇ ಆಗುತ್ತೆ. ಸೊ ದಿಸ್ ಇಸ್ ಹೌ ಇನ್ಕ್ರಿಮೆಂಟ್ ಆ್ಯಂಡ್ ಡಿಕ್ರಿಮೆಂಟ್ ಆಪರೇಟರ್ ವರ್ಕ್ಸ್ ಇನ್ ಸಿ. ಸೊ ನೆಕ್ಸ್ಟ್ ಆಪರೇಟರ್ ಇಸ್ ಸೈಜ್ ಆಫ್. ಸೈಜ್ ಆಫ್ ಆಪರೇಟರ್ ಯಾಕೆ ಯೂಸ್ ಮಾಡ್ತೀವಿ ಅಂದರೆ ಟು ಚೆಕ್ ಔಟ್ ದಿ ಸೈಜ್ ಆಫ್ ಅ ಪರ್ಟಿಕ್ಯುಲರ್ ವೇರಿಯಬಲ್. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡೋಣ. ಸೊ ಸೈಜ್ ಆಫ್ ಆಪರೇಟರ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಇಟ್ ವಿಲ್ ಗಿವ್ ದಿ ಸೈಜ್ ಆಫ್ ದಟ್ ಪರ್ಟಿಕ್ಯುಲರ್ ಡೇಟಾ ಟೈಪ್. ಸೊ ಇಲ್ಲಿ ನಾನು ಜೆಗೆ ಸೈಜ್ ಆಫ್ ತಗೊಂಡ್ರೆ ಜೆ ವ್ಯಾಲ್ಯೂ ಇಲ್ಲಿ 10 ಅಷ್ಟೇ. ಸೊ ಸೈಜ್ ಆಫ್ ಜೆ ಇಸ್ ನಾಟ್ 10. ಸೈಜ್ ಆಫ್ ಜೆ ಅಂದರೆ ಜೆಗೆ ಎಷ್ಟು ಮೆಮೊರಿ ಅಲೋಕೇಟ್ ಆಗಿದೆ ಸಿಸ್ಟಮಲ್ಲಿ ಅಂತ. ಸೊ ಇಂಟಿಗೆ ಎಷ್ಟು ಬೈಟ್ಸ್ ಇರುತ್ತೆ? 4 ಬೈಟ್ಸ್ ಇರುತ್ತೆ. ಸೊ ನಾನು ಇಲ್ಲಿ ಸೈಜ್ ಆಫ್ ಜೆ ತಗೊಂಡ್ರೆ ವಿಲ್ ಗೆಟ್ ಸೈಜ್ ಆಫ್ ಜೆ ಇಸ್ 4 ಬಿಕಾಸ್ 4 ಬೈಟ್ಸ್ ತಗೊಳುತ್ತೆ. ಲೈಕ್ವೈಸ್ ನಾವು ಆಂಪರ್ಸೆಂಟ್ ಆಪರೇಟರ್ನ ಅಡ್ರೆಸ್ಸಿಂಗ್ ಆಪರೇಟರ್ ಅಂತ ಹೇಳ್ತೀವಿ. ಸೊ ಅಡ್ರೆಸ್ಸಿಂಗ್ ಆಪರೇಟರ್ ಏನಕ್ಕೆ ಬೇಕಾಗುತ್ತೆ ಅಂದರೆ ಟು ಗೆಟ್ ದಿ ಮೆಮೊರಿ ಲೊಕೇಶನ್ ಆಫ್ ಜೆ. ಅಡ್ರೆಸ್ ಆಫ್ ಜೆ ನಾವೇನಾದರೂ ನೋಡಬೇಕು ಅಂದರೆ
ಜೆದು ಲೊಕೇಶನ್ ಬರುತ್ತೆ ನಮಗೆ. ಆ್ಯಂಡ್ ಆಲ್ಸೋ ಅಡ್ರೆಸ್ ನಾವು ಜಸ್ಟ್ ಈ ಥರ ತಗೊಳ್ಳಲ್ಲ. ಯೂಶಲಿ ವಿಲ್ ಡಿಫೈನ್ ಅ ಪಾಯಿಂಟರ್, ವಿಲ್ ಡಿಕ್ಲೇರ್ ಅ ಪಾಯಿಂಟರ್ ಆಫ್ ಟೈಪ್ ಇಂಟ್, ಆ್ಯಂಡ್ ದೆನ್ ಆ ಪಾಯಿಂಟರ್ಗೆ ಒಂದು ಪರ್ಟಿಕ್ಯುಲರ್ ವೇರಿಯೇಬಲ್ದು ಅಡ್ರೆಸ್ ಅಸೈನ್ ಮಾಡ್ತೀವಿ. ಸೊ ಆಪರೇಷನ್ಸ್ನೆಲ್ಲ ನಾವು ಈ ಪಾಯಿಂಟರ್ ಯೂಸ್ ಮಾಡಿಕೊಂಡು ಮಾಡ್ತೀವಿ. ಸೊ ದಿಸ್ ಇಸ್ ಹೌ ಅಡ್ರೆಸ್ ಆಪರೇಟರ್ ವರ್ಕ್ಸ್ ಇನ್ ಸಿ. Then let's discuss about arithmetic operators. Arithmetic operators ನೀವು ಆಲ್ರೆಡಿ ಯೂಸ್ ಮಾಡಿರ್ತೀರಾ. ಅಡಿಷನ್, ಸಬ್ಸ್ಟ್ರಾಕ್ಷನ್, ಡಿವಿಷನ್, ಮಾಡ್ಯುಲೋ ಡಿವಿಷನ್ ಆ್ಯಂಡ್ ಮಲ್ಟಿಪ್ಲಿಕೇಶನ್. ಸೊ ಅದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ ತಗೊಂಡು ಹೇಗೆ ವರ್ಕ್ ಆಗುತ್ತೆ ನೋಡೋಣ. ಸೊ ನಾನಿಲ್ಲಿ ಎರಡು ವೇರಿಯೇಬಲ್ ತೊಗೊಂಡಿದ್ದೀನಿ, ಎ ಆ್ಯಂಡ್ ಬಿ. ಎಗೆ 10 ಅಸೈನ್ ಮಾಡಿದ್ದೀನಿ, ಬಿಗೆ 20 ಅಸೈನ್ ಮಾಡಿದ್ದೀನಿ. ಸೊ ಅರ್ಥಮೆಟಿಕ್ ಆಪರೇಟರ್ಸಲ್ಲಿ ಫಸ್ಟ್ ಒನ್ ಇಸ್ ಅಡಿಷನ್. ಸೊ ಅಡಿಷನ್ ಅಂದರೆ ಎ ಪ್ಲಸ್ ಬಿ ಮಾಡ್ಬೋದು. ಸೊ ವ್ಯಾಲ್ಯೂ ಆಫ್ ಸಿ ವಿಲ್ ಬಿಕಮ್ 30. ಸೊ ಲೈಕ್ ವೈಸ್ ಸಬ್ಸ್ಟ್ರಾಕ್ಟ್ ಮಾಡಬೇಕು ಅಂದರೆ ಎ ಮೈನಸ್ ಬಿ ಮಾಡ್ತೀವಿ. ಡಿವೈಡ್ ಮಾಡಬೇಕು ಅಂದರೆ ಎ ಬೈ ಬಿ ಮಾಡ್ತೀವಿ. ಆ್ಯಂಡ್ ಮಲ್ಟಿಪ್ಲಿಕೇಶನ್ ಮಾಡಬೇಕು ಅಂದರೆ ಎ ಇಂಟು ಬಿ ಮಾಡ್ತೀವಿ. ಆ್ಯಂಡ್ ಆಲ್ಸೋ ಮಾಡ್ಯುಲರ್ ಡಿವಿಷನ್ ಅಂತ ಅಂದರೆ ಮಾಡ್ ಬರುತ್ತೆ ನಿಮಗೆ. ಸೊ ಎ ಮಾಡ್ ಬಿ ಮಾಡ್ತೀವಿ. ಸೊ ದಿಸ್ ಇಸ್ ಹೌ ಅರ್ಥಮೆಟಿಕ್ ಆಪರೇಟರ್ಸ್ ವರ್ಕ್ಸ್. ಇಲ್ಲಿ ಆ್ಯಕ್ಚುಲಿ 2 ಆಪರೆಂಡ್ಸ್ ಬೇಕೇ ಬೇಕು. ಎ ಆ್ಯಂಡ್ ಬಿ 2 ಆಪರೆಂಡ್ಸ್ ತೊಗೊಂಡಿದ್ದೀವಲ್ಲ, ಸೊ ಇದು ಬೇಕಾಗತ್ತೆ ಅರ್ಥಮೆಟಿಕ್ ಆಪರೇಷನ್ಸ್ಗೆ. ಅದು ಈಸಿ ಇರೋದ್ರಿಂದ ನನ್ನ ಎಕ್ಸಾಂಪಲ್ ಎಕ್ಸಿಕ್ಯೂಟ್ ಮಾಡಿ ತೋರಿಸಿಲ್ಲ, ಬಟ್ ಯು ಕ್ಯಾನ್ ಎಕ್ಸಿಕ್ಯೂಟ್ ಇನ್ ಯೋರ್ ಸಿಸ್ಟಮ್. ದೆನ್ ನೆಕ್ಸ್ಟ್ ಬಂದ್ಬಿಟ್ಟು ರಿಲೇಷನಲ್ ಆಪರೇಟರ್. ರಿಲೇಷನಲ್ ಆಪರೇಟರ್ಸ್ ಅಂತ ಅಂದರೆ ನಾವು 2 ಎಂಟಿಟೀಸ್ನ ನಾವಿಲ್ಲಿ ಕಂಪೇರ್ ಮಾಡ್ತಾ ಇದ್ದೀವಿ. ವೆದರ್ ದಟ್ ಎಂಟಿಟಿ ಇಸ್ ಗ್ರೇಟರ್ ದ್ಯಾನ್ ದಿಸ್, ಲೆಸರ್ ದ್ಯಾನ್ ದಿಸ್, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು, ಹೆಚ್ಚಿದೆಯಾ ಕಡಿಮೆ ಇದೆಯಾ, ಆರ್ ಎಲ್ಸ್ ಎರಡು ಸಮ ಇದೆಯಾ, ಈಕ್ವಲ್ ಇದೆಯಾ ಅನ್ನೋದನ್ನ ನಾವು ಮೆಷರ್ ಮಾಡೋಕ್ಕೆ ರಿಲೇಷನಲ್ ಆಪರೇಟರ್ಸ್ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ರಿಲೇಷನಲ್ ಆಪರೇಟರ್ಸಲ್ಲಿ ಲೆಸ್ ದ್ಯಾನ್, ಗ್ರೇಟರ್ ದ್ಯಾನ್ ಇದೆಲ್ಲ ಬರುತ್ತೆ. ಸೊ ಈ ಆಪರೇಷನ್ಸ್ನ ನೋಡೋಣ. ಸೊ ರಿಲೇಷನಲ್ ಆಪರೇಟರ್ಸ್ ಆ್ಯಕ್ಚುಲಿ ಔಟ್ಪುಟ್ ಬಂದು ವಾಟ್ ಇಸ್ ಇಟ್, ಟ್ರೂ ಆರ್ ಫಾಲ್ಸ್ ಅಲ್ಲಿ ಇರುತ್ತೆ. ಸೊ ಇಫ್ ಅಕಸ್ಮಾತ್ ಏನಾದರೂ ಕಂಡೀಷನ್ ಕರೆಕ್ಟ್ ಇದ್ದರೆ ಟ್ರೂ ಅಂತ ಡಿಸ್ಪ್ಲೇ ಆಗುತ್ತೆ, ಇಲ್ಲಾಂದರೆ ಫಾಲ್ಸ್ ಅಂತ ಡಿಸ್ಪ್ಲೇ ಆಗುತ್ತೆ ಔಟ್ಪುಟ್ ವ್ಯಾಲ್ಯೂ. ಸೊ ಇಲ್ಲಿ ನಾನು ಸಿ ಈಸ್ ಈಕ್ವಲ್ ಟು ಬಿ ಇಸ್ ಲೆಸ್ ದ್ಯಾನ್ ಎ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಸೊ ಬಿ ವ್ಯಾಲ್ಯೂ 20 ಇದೆ, ಎ ವ್ಯಾಲ್ಯೂ 10 ಇದೆ. ಸೊ ಬಿ ಆಬ್ವಿಯಸ್ಲಿ ಇಟ್ಸ್ ಗ್ರೇಟರ್ ದ್ಯಾನ್ ಎ. ಸೊ ನಾವು ಪ್ರೋಗ್ರಾಮ್ನ ರನ್ ಮಾಡಿದ್ರೆ ನಮಗೆ ವ್ಯಾಲ್ಯೂ 0 ಬರ್ತದೆ. 0 ಇಸ್ ಫಾಲ್ಸ್, 1 ಅಂದರೆ ಟ್ರೂ. ಅದೇ ನಾನೇನಾದರೂ ಇಲ್ಲಿ ಎ 30 ಕೊಡ್ತೀನಿ ಅಂತ ಅಂದರೆ, ಸೊ ವಿ ಶುಡ್ ಗೆಟ್ ಟ್ರೂ, ರೈಟ್? ಸೊ ವ್ಯಾಲ್ಯೂ ಇಸ್ 1, ದಟ್ ಈಸ್ ಟ್ರೂ. ದಿಸ್ ಇಸ್ ಅ ರಿಲೇಷನಲ್ ಆಪರೇಟರ್ಸ್ ವರ್ಕ್. ಅದೇ ಥರ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಯೂಸ್ ಮಾಡ್ಬೋದು, ಗ್ರೇಟರ್ ದ್ಯಾನ್ ಯೂಸ್ ಮಾಡ್ಬೋದು, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಯೂಸ್ ಮಾಡ್ಬೋದು, ಈಕ್ವಲ್ ಟು ಯೂಸ್ ಮಾಡ್ಬೋದು. ಈಕ್ವಲ್ ಟು ಏನು ಕಂಪೇರ್ ಮಾಡುತ್ತೆ ಅಂದರೆ ಬಿ ಮತ್ತು ಎ ಎರಡು ಈಕ್ವಲ್ ಇದೆಯಾ ಅಂತ ಕಂಪೇರ್ ಮಾಡುತ್ತೆ. ನಾಟ್ ಈಕ್ವಲ್ ಟು ಯೂಸ್ ಮಾಡ್ಬೋದು. ನಾಟ್ ಈಕ್ವಲ್ ಟು ಯೂಸ್ ಮಾಡಿದ್ರೆ ಎರಡು ವ್ಯಾಲ್ಯೂ ಸೇಮ್ ಇದೆಯೋ ಇಲ್ವೋ ಅಂತ ಕಂಪೇರ್ ಮಾಡುತ್ತೆ. ಬಿ ವ್ಯಾಲ್ಯೂ ಎಗೆ ಈಕ್ವಲ್ ಇಲ್ಲ ಅಂತ ಇದು. ಸೊ ಲೈಕ್ ವೈಸ್ ರಿಲೇಷನಲ್ ಆಪರೇಟರ್ಸಲ್ಲಿ ನಾವು ಯೂಸ್ ಮಾಡಿಕೊಂಡು ಕಂಪೇರ್ ಮಾಡ್ಬೋದು ಟು ಆಪರೆಂಡ್ಸ್ನ. ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಲಾಜಿಕಲ್ ಆಪರೇಟರ್ಸ್. ಸೊ ಲಾಜಿಕಲ್ ಆಪರೇಟರ್ಸಲ್ಲಿ ಲಾಜಿಕಲ್ ಆ್ಯಂಡ್, ಆರ್ ಆ್ಯಂಡ್ ನಾಟ್ ಬರುತ್ತೆ. ಸೊ ಲಾಜಿಕಲ್ ಆ್ಯಂಡ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, if 2 operand value is 0, like a value b value 0 0 ಇದೆ ಅಂದರೆ output will be 0. a value 0 b value 1 ಇದೆ ಅಂದರೆ output will be 0. ಎರಡು 1 0 ಇದ್ರೂ 0, 1 1 ಇದ್ರೆ ಮಾತ್ರ 1. ಸೊ ಈ ಆಪರೇಟರ್ಸ್ ಎಲ್ಲ ನಮಗೆ ಎಲೆಕ್ಟ್ರಾನಿಕ್ಸಲ್ಲಿ ನೀವು ಯೂಸ್ ಮಾಡಿರ್ತೀರಾ ಅನ್ಸುತ್ತೆ, ಲಾಜಿಕಲ್ ಗೇಟ್ಸು. ಸೊ ಇದೆಲ್ಲ ಸಿಸ್ಟಮ್ ಲೆವೆಲ್ ಇಂಪ್ಲಿಮೆಂಟೇಷನ್ಸ್ಗೆ ಈ ಆಪರೇಟರ್ಸ್ನ ನಾವು ಯೂಸ್ ಮಾಡ್ತೀವಿ. ಆರ್ ಎಲ್ಸ್ ದಿಸ್ ಈಸ್ ಆಲ್ಸೋ ಯೂಸ್ಡ್ ಫಾರ್ ಎಕ್ಸ್ಪ್ರೆಷನ್ ಎವ್ಯಾಲ್ಯೂಯೇಷನ್. ಇವಾಗ ನಾವು 2 ಎಂಟಿಟಿ ತೊಗೊಂಡಿದ್ದೀವಿ. ಸೊ ಫಸ್ಟ್ ಎಂಟಿಟಿ, ಸೆಕೆಂಡ್ ಎಂಟಿಟಿ ಎರಡೂ ನಮಗೆ ಕರೆಕ್ಟ್ ಆಗಬೇಕು. ಆಫ್ಟರ್ ಸಮ್ ಏನು ಎಕ್ಸ್ಪ್ರೆಷನ್ ಎವ್ಯಾಲ್ಯೂಯೇಟ್ ಆದಮೇಲೆ ಆಗ ನಾವು ನಮಗೆ ಯಾವುದು ಸೂಟಬಲ್ ಅನ್ಸುತ್ತೋ ಆ ಲಾಜಿಕಲ್ ಆಪರೇಟರ್ಸ್ನ ಯೂಸ್ ಮಾಡಿಕೊಂಡು ರಿಸಲ್ಟ್ಸ್ ನೋಡ್ಬೋದು. ಸೊ ಇಲ್ಲಿ ನೋಡೋಣ, ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ. Then do some operations. ಸೊ ಇಲ್ಲಿ ನಾನು ಕಂಪೇರ್ ಮಾಡ್ತಾ ಇದ್ದೀನಿ ಎ ಈಕ್ವಲ್ಸ್ ಟು ಬಿ ಆ್ಯಂಡ್ ಎ ಈಕ್ವಲ್ಸ್ ಟು ಸಿ ಆದರೆ ದೆನ್ ಇಲ್ಲೇನೋ ಒಂದು ಆಪರೇಷನ್ಸ್ ಮಾಡಿ ಅಂತ. ಸೊ ಎ ಈಕ್ವಲ್ಸ್ ಟು ಬಿನ ರಾಂಗ್, ಸೊ 0 ಬರುತ್ತೆ. ಎ ಈಕ್ವಲ್ಸ್ ಟು ಸಿನ ರಾಂಗ್, ಸೊ 0.
0 ಬರುತ್ತೆ. ಸೊ ನಮಗೆ ಎರಡೂ ರಾಂಗ್ ಇರೋದ್ರಿಂದ ಔಟ್ಪುಟ್ ನಮಗೆ 0 ಬರುತ್ತೆ. ಲೈಕ್ ವೈಸ್ ಆರ್ ಆಪರೇಟರ್ನ ನಾವು ಯೂಸ್ ಮಾಡಿದ್ರೆ 0 0 is always 0, 0 1 ಇದ್ರೆ 1 ಆಗುತ್ತೆ. ಸೊ ಇಲ್ಲಿ ನಾನು 30 ಹಾಕ್ತೀನಿ. ಸೊ ದಿಸ್ ವಿಲ್ ಬಿಕಮ್ 1 ಆ್ಯಂಡ್ ದಿಸ್ ಇಫ್ ಸ್ಟೇಟ್ಮೆಂಟ್ ಒಳಗಡೆ ಹೋಗುತ್ತೆ. ಇಲ್ಲೇನಾದರೂ ಟ್ರೂ ಆದರೆ 1 ಬಂದರೆ ಇಫ್ ಸ್ಟೇಷನ್ ಒಳಗೆ ಹೋಗುತ್ತೆ, ಇಫ್ ಸ್ಟೇಟ್ಮೆಂಟ್ ಒಳಗಡೆ ಹೋಗುತ್ತೆ, ಆರ್ ಎಲ್ಸ್ ಇಟ್ ವಿಲ್ ಕಮ್ ಔಟ್ ಆಫ್ ಇಫ್ ಲೂಪ್. ಸೊ ಇದಕ್ಕೋಸ್ಕರ ನಾವು ಆರ್ ಯೂಸ್ ಮಾಡ್ತೀವಿ. ಸೊ ಲೈಕ್ ವೈಸ್ ನೀವು ನಾಟ್ ಕೂಡ ಯೂಸ್ ಮಾಡ್ಬೋದು. ದಿಸ್ ಈಸ್ ಅಬೌಟ್ ಲಾಜಿಕಲ್ ಆಪರೇಟರ್ಸ್ ಇನ್ ಸಿ. ದೆನ್ ಬಿಟ್ವೈಸ್ ಆಪರೇಟರ್ಸ್. ಬಿಟ್ವೈಸ್ ಆಪರೇಟರ್ಸ್ ಆಲ್ಮೋಸ್ಟ್ ಸಿಮಿಲರ್ ವರ್ಕ್ ಮಾಡುತ್ತೆ, ಬಟ್ ಇದು ಬಿಟ್ ಲೆವೆಲಲ್ಲಿ ವರ್ಕ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನಾವು ವ್ಯಾಲ್ಯೂ 4 ಅಂತ ಡಿಫೈನ್ ಮಾಡಿದ್ರೆ ಇಟ್ ವಿಲ್ ಕನ್ವರ್ಟ್ ದಟ್ 4 ಇಂಟು ನಂಬರ್ ಆಫ್ ಬಿಟ್ಸ್. ಲೈಕ್ 1 ಬೈಟಲ್ಲಿ 8 ಬಿಟ್ಸ್ ಇರುತ್ತೆ. ಸೊ ವ್ಯಾಲ್ಯೂ 4 ಅಂದರೆ ನಾವು ಇಲ್ಲಿ ರೈಟ್ ಹ್ಯಾಂಡ್ ಸೈಡಿಂದ ಬರ್ತೀವಿ. ಸೊ ಫಸ್ಟ್ ವಿಲ್ ಬಿ 0 to power 0, ಸೆಕೆಂಡ್ ವ್ಯಾಲ್ಯೂ ವಿಲ್ ಬಿ 2 power 1 ವಿಲ್ ಬಿ 2, ಸೊ ಅದು 0 ಆಗುತ್ತೆ. ಥರ್ಡ್ ವ್ಯಾಲ್ಯೂ ವಿಲ್ ಬಿ 2 power 2 4, ಸೊ ಅದು 1 ಆಗುತ್ತೆ. ಸೊ ಆ ಥರ ನಾವು ಬಿಟ್ ಆಪರೇಟರ್ಸ್ ಮೇಲೆ ಯೂಸ್ ಮಾಡೋದು, ಬಿಟ್ ವೈಸ್ ನಂಬರ್ಸ್ ಮೇಲೆ ಯೂಸ್ ಮಾಡೋದನ್ನ ಬಿಟ್ ವೈಸ್ ಆಪರೇಟರ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ಬಿಟ್ ವೈಸ್ ಆರ್ ಆ್ಯಂಡ್ ನಾಟ್ ಇದು ಲೆಫ್ಟ್ ಶಿಫ್ಟ್ ಆ್ಯಂಡ್ ರೈಟ್ ಶಿಫ್ಟ್ ಆಗುತ್ತೆ. ಸೊ ಲೆಫ್ಟ್ ಶಿಫ್ಟ್ ಆ್ಯಂಡ್ ರೈಟ್ ಶಿಫ್ಟ್ ಎರಡು ಬಿಟ್ ವೈಸ್ ಆಪರ್ಯಾಂಡ್ಸ್ ಮೇಲೆ ಯೂಸ್ ಮಾಡ್ತೀವಿ ನಾವು. ಲೆಫ್ಟ್ ಶಿಫ್ಟ್ ಅಂದರೆ 1 ವ್ಯಾಲ್ಯೂ ಲೆಫ್ಟಿಗೆ ಶಿಫ್ಟ್ ಆಗುತ್ತೆ, ರೈಟ್ ಶಿಫ್ಟ್ ಅಂದರೆ 1 ವ್ಯಾಲ್ಯೂ ರೈಟಿಗೆ ಶಿಫ್ಟ್ ಆಗುತ್ತೆ. ದಿಸ್ ನೆಗೆಟ್ ಆಪರೇಟರ್ ಅಂದರೆ ಟ್ರೂ ಇರೋದು ಫಾಲ್ಸ್ ಆಗುತ್ತೆ, ಫಾಲ್ಸ್ ಇರೋದು ಟ್ರೂ ಆಗುತ್ತೆ. ನಾವಿದು ಬಿಟ್ ವೈಸ್ ಆಪರೇಟರ್ಸ್ನ ಸಿಸ್ಟಮ್ ಲೆವೆಲಲ್ಲಿ ವರ್ಕ್ ಮಾಡಬೇಕು ಅಂದರೆ, ಹಾರ್ಡ್ವೇರ್ ಏನಾದರೂ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ನಾವು ಬಿಟ್ ಲೆವೆಲಲ್ಲಿ ವರ್ಕ್ ಮಾಡ್ತಿದ್ದೀವಿ ಅಂದರೆ ಜಾಸ್ತಿ ಯೂಸ್ ಮಾಡ್ಕೊತೀವಿ. ದೆನ್ ನಾವು ಫಸ್ಟ್ ಅಸೈನ್ಮೆಂಟ್ ಆಪರೇಟರ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇಲ್ಲಿ ಡಿಫ್ರೆಂಟ್ ವೇಸ್ ಆಫ್ ಯೂಸಿಂಗ್ ಅಸೈನ್ಮೆಂಟ್ ಆಪರೇಟರ್ಸ್ ಇದೆ. ಸೊ ಪ್ಲಸ್ ಆ್ಯಂಡ್ ಈಕ್ವಲ್ ಟು ಏನಾಗುತ್ತೆ ಅಂದರೆ, ಸೊ ಇಲ್ಲಿ ನೋಡಿ ಎ 30 ಇನಿಷಿಯಲೈಸ್ ಮಾಡಿದ್ದೀನಿ, ಬಿಗೆ 20 ಇನಿಷಿಯಲೈಸ್ ಮಾಡಿದ್ದೀನಿ, ಸಿಗೆ 1 ಇನಿಷಿಯಲೈಸ್ ಮಾಡಿದ್ದೀನಿ. ಸಿ ಪ್ಲಸ್ ಈಕ್ವಲ್ ಟು ಎ ಈಸ್ ನಥಿಂಗ್ ಬಟ್ ಸಿ ಈಕ್ವಲ್ ಟು ಸಿ ಪ್ಲಸ್ ಎ ಅಂತ. ಸೊ ಇದು ಫುಲ್ ನಾವು ಬರೆಯೋದ್ರ ಬದಲು ಒಂದೇ ಸಿ ಪ್ಲಸ್ ಈಕ್ವಲ್ ಟು ಎ ಅಂತ ಬರೆದ್ರೆ ಬೋತ್ ಆರ್ ಸೇಮ್. ಸೊ ಇಲ್ಲಿ ಏನು ಬರುತ್ತೆ ನಮಗೆ ವ್ಯಾಲ್ಯೂ ಆಫ್ ಸಿ ಈಸ್ ಈಕ್ವಲ್ ಟು ಸಿ ಪ್ಲಸ್ ಎ. ಸೊ 1 ಪ್ಲಸ್ 30 ದಟ್ ವಿಲ್ ಬಿ 31. ಸೊ ನಮಗೆ ವ್ಯಾಲ್ಯೂ ಔಟ್ಪುಟ್ ಆಗೋದು 31 ಔಟ್ಪುಟ್ ಆಗುತ್ತೆ. ಲೈಕ್ ವೈಸ್ ನಮಗೆ ಡಿಫ್ರೆಂಟ್ ಆಪರೇಟರ್ಸ್ ಇದೆ. ಸೊ ನಾವು ಸಿಮಿಲರ್ಲಿ ಪ್ಲಸ್ ಈಕ್ವಲ್ ಟು ಯೂಸ್ ಮಾಡೋ ಥರ ಮೈನಸ್ ಈಕ್ವಲ್ ಟು ಯೂಸ್ ಮಾಡ್ಬೋದು. ದಿಸ್ ಇಸ್ ಫಾರ್ ಮಲ್ಟಿಪ್ಲಿಕೇಶನ್, ದಿಸ್ ಇಸ್ ಫಾರ್ ಮಾಡ್ಯುಲರಿಟಿ, ಆ್ಯಂಡ್ ದಿಸ್ ಇಸ್ ಫಾರ್ ಡಿವಿಷನ್. ಸೊ ಸೈಜ್ ಆಫ್ ಆಪರೇಟರ್ ನಾನು ಆಲ್ರೆಡಿ ತೋರಿಸಿದ್ದೀನಿ ನಿಮಗೆ. ಸೊ ಸೈಜ್ ಅಂದರೆ ಬಿಟ್ ನಂಬರ್ ಆಫ್ ಬೈಟ್ಸ್ ಎಷ್ಟು ಅಲೋಕೇಟ್ ಆಗುತ್ತೆ ಅದು ತೋರಿಸುತ್ತೆ. ದೆನ್ ದೇರ್ ಆರ್ ಫ್ಯೂ ಸ್ಪೆಷಲ್ ಆಪರೇಟರ್ಸ್ ಇನ್ ಸಿ. ಕಾಮಾ ಆಪರೇಟರ್ಸ್ ನಾವೇನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ನಾವು ಇನ್ ಸೀರೀಸ್ ಯಾವುದಾದ್ರೂ ವೇರಿಯಬಲ್ ಡಿಕ್ಲೇರ್ ಮಾಡಬೇಕು ಅಂದರೆ, ಇನಿಷಿಯಲೈಸ್ ಮಾಡಬೇಕು ಅಂದರೆ ಕಾಮಾ ಆಪರೇಟರ್ ಯೂಸ್ ಮಾಡ್ತೀವಿ. ಆ್ಯಂಡ್ ಆಂಪರ್ಸೆಂಟ್ ಆಪರೇಟರ್ ಅಡ್ರೆಸ್ಗೆ ಆಲ್ರೆಡಿ ಹೇಳಿದ್ದೀನಿ. ಆ್ಯಂಡ್ ಆಲ್ಸೋ ಆಸ್ಟ್ರಿಕ್ ಈಸ್ ಯೂಸ್ಡ್ ಫಾರ್ ಪಾಯಿಂಟರ್ ವೇರಿಯಬಲ್ಸ್. ದೆನ್ ನೆಕ್ಸ್ಟ್ ಟಾಪಿಕ್ ಬಂದು ಟೈಪ್ ಕ್ಯಾಸ್ಟ್ ಆಪರೇಟರ್. ಸೊ ಟೈಪ್ ಕ್ಯಾಸ್ಟ್ ಆಪರೇಟರ್ ಹೇಗೆ ವರ್ಕ್ ಆಗುತ್ತೆ ನೋಡೋಣ. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಇಂಟ್ ಬದಲು ಫ್ಲೋಟ್ ತೊಗೊತೀನಿ ಅಂತ ಅಂದ್ಕೊಳ್ಳಿ. ಸೊ ಎ ವಿಲ್ ಬಿ 30.5 and then float b is equal to 20.2 ಅಂತ ಹಾಕ್ಕೊಂತೀನಿ. ಸೊ ಇಲ್ಲಿ printf ಎಲ್ಲ ಡೈರೆಕ್ಟ್ ಕೊಟ್ಬಿಡ್ತೀನಿ. int of a plus b ನಾನು ಕೊಡ್ತೀನಿ ಅಂದರೆ ನನಗೆ ವ್ಯಾಲ್ಯೂ 50 ಬರ್ತಾ ಇದೆ. ಈವನ್ ನಾವಿಲ್ಲಿ ಫ್ಲೋಟಲ್ಲಿ ಡಿಕ್ಲೇರ್ ಮಾಡಿದ್ದೀವಿ, ಫ್ಲೋಟಲ್ಲಿ ಇನಿಷಿಯಲೈಸ್ ಮಾಡಿದ್ದೀವಿ, ಬಟ್ ನಾನಿಲ್ಲಿ ಇಂಟ್ಗೆ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಸೊ 30 + 20 50. ಸೊ 0.7 ನಮಗೆ ಆಮಿಟ್ ಆಗುತ್ತೆ, ಅದು ಬರಲ್ಲ. ಸೊ ದಿಸ್ ಇಸ್ ಹೌ ವಿ ಕನ್ವರ್ಟ್ ದಿ ವ್ಯಾಲ್ಯೂ ಫ್ರಮ್ ಒನ್ ಡೇಟಾ ಟೈಪ್ ಟು ಅನದರ್ ಡೇಟಾ ಟೈಪ್ ಇನ್ ಸಿ. ದೆನ್ ನೆಕ್ಸ್ಟ್ ಟಾಪಿಕ್ ಈಸ್ ಎಕ್ಸ್ಪ್ರೆಷನ್ಸ್. ಎಕ್ಸ್ಪ್ರೆಷನ್ಸ್ ಅಂದರೆ ನೀವು ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ಸ್ ಎಲ್ಲ ನೋಡಿದ್ದೀರಾ.
ಸೊ a plus b is also expression. a minus b ಈ ತರ ಏನೋ ಒಂದು ಮ್ಯಾಥಮ್ಯಾಟಿಕಲ್ ಈಕ್ವೇಶನ್ ಇದೆ ಅಂದ್ರೆ ದಟ್ ಇಸ್ ಕಾಲ್ಡ್ ಅಸ್ ಎಕ್ಸ್ಪ್ರೆಷನ್ ಇನ್ ಸಿ. ಅದರಲ್ಲಿ ಬೂಲಿಯನ್ ಎಕ್ಸ್ಪ್ರೆಷನ್ ಬರುತ್ತೆ, ಅರ್ಥಮೆಟಿಕ್ ಎಕ್ಸ್ಪ್ರೆಷನ್ ಬರುತ್ತೆ, ರಿಲೇಷನಲ್ ಎಕ್ಸ್ಪ್ರೆಷನ್ಸ್ ಬರುತ್ತೆ. ಸೊ ದೀಸ್ ಆರ್ ಕಾಲ್ಡ್ ಅಸ್ ಎಕ್ಸ್ಪ್ರೆಷನ್ಸ್. ಸೊ ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ನಾವು ಪ್ರೆಸಿಡೆನ್ಸ್ ರೂಲ್ ನೋಡೋಣ. ಸೊ ಪ್ರೆಸಿಡೆನ್ಸ್ ರೂಲ್ ಅಂದ್ರೆ ಏನೋ ಒಂದು ಎಕ್ಸ್ಪ್ರೆಷನ್ ಕೊಟ್ಟಿರ್ತೀವಿ ನಾವು. ಸೊ ಯಾವ ಆಪರೇಷನ್ ನಾವು ಫಸ್ಟ್ ಪರ್ಫಾರ್ಮ್ ಮಾಡಬೇಕು, ಮತ್ತೆ ಯಾವ ಲೆಫ್ಟ್ ಇಂದ ರೈಟ್ ಹೋಗ್ಬೇಕಾ, ರೈಟ್ ಇಂದ ಲೆಫ್ಟ್ ಹೋಗ್ಬೇಕಾ, ಇದನ್ನೆಲ್ಲ ಡಿಸೈಡ್ ಮಾಡೋದನ್ನ ಪ್ರೆಸಿಡೆನ್ಸ್ ರೂಲ್ ಅಂತ ಕರಿತೀವಿ ನಾವು. ಸೊ ಫಸ್ಟ್ ಆಕ್ಚುಲಿ ಪ್ಯಾರಂಥೆಸಿಸ್ ಮತ್ತೆ ಬ್ರಾಕೆಟ್ಸ್ ಅಲ್ಲಿ ಇರೋದೆಲ್ಲ ಫಸ್ಟ್ ಎವ್ಯಾಲ್ಯೂಯೇಟ್ ಆಗಬೇಕು. ಆ್ಯಂಡ್ ಆಲ್ಸೋ ಡಾಟ್ ಆಪರೇಟರ್ ಮತ್ತೆ ದಿಸ್ ಆರೋ ಆಪರೇಟರ್ ಅಂದರೆ ಪಾಯಿಂಟರ್ದು, ಆ್ಯಂಡ್ ಆಲ್ಸೋ ಇನ್ಕ್ರಿಮೆಂಟ್ ಡಿಕ್ರಿಮೆಂಟ್ ಪ್ರಿಫಿಕ್ಸ್ ಆ್ಯಂಡ್ ಪೋಸ್ಟ್ ಫಿಕ್ಸ್, ಇದೆಲ್ಲ ಲೆಫ್ಟ್ ಟು ರೈಟ್ ಇದೆ ಅಸೋಸಿಯೇಟಿವಿಟಿ, ಆ್ಯಂಡ್ ಆಲ್ಸೋ ಫಸ್ಟ್ ಎವ್ಯಾಲ್ಯೂಯೇಟ್ ಆಗುತ್ತೆ. ಆ್ಯಂಡ್ ಇಲ್ಲಿ ನೋಡಿ, ಪೋಸ್ಟ್ ಫಿಕ್ಸ್ ಇಸ್ ಲೆಫ್ಟ್ ಟು ರೈಟ್ ಬಟ್ ಪ್ರಿಫಿಕ್ಸ್ ಇಸ್ ರೈಟ್ ಟು ಲೆಫ್ಟ್. ಯೂನರಿ ಪ್ಲಸ್ ಆರ್ ಮೈನಸ್, ಲಾಜಿಕಲ್ ನೆಗೆಟಿವ್ ಆರ್ ಬಿಟ್ ವೈಸ್ ಕಾಂಪ್ಲಿಮೆಂಟ್ ಮತ್ತೆ ಟೈಪ್ ಕ್ಯಾಸ್ಟ್ ಆಪರೇಟರ್ಸ್, ಇದೆಲ್ಲ ರೈಟ್ ಟು ಲೆಫ್ಟ್ ಇದೆ ಅಸೋಸಿಯೇಟಿವಿಟಿ. ದೆನ್ ನಮ್ಮದು ಅರ್ಥಮೆಟಿಕ್ ಆಪರೇಟರ್ಸ್, ಅದರಲ್ಲಿ ಮಲ್ಟಿಪ್ಲಿಕೇಶನ್, ಡಿವಿಷನ್, ಮಾಡ್ಯುಲಸ್ ಲೆಫ್ಟ್ ಟು ರೈಟ್ ಇದೆ. ಅಡಿಷನ್ ಸಬ್ಸ್ಟ್ರಾಕ್ಷನ್ ಕೂಡ ಲೆಫ್ಟ್ ಟು ರೈಟ್ ಇದೆ. ಬಟ್ ಫಸ್ಟ್ ಪ್ರೆಸಿಡೆನ್ಸ್ ಯಾವುದು? ಅಡಿಷನ್ ಸಬ್ಸ್ಟ್ರಾಕ್ಷನ್ ಇರುತ್ತೆ, ಆ್ಯಂಡ್ ಆಲ್ಸೋ ಮಲ್ಟಿಪ್ಲಿಕೇಶನ್ ಒಂದೇ ಎಕ್ಸ್ಪ್ರೆಷನ್ ಅಲ್ಲಿ ಇದೆ. ನಾವು ಫಸ್ಟ್ ಪ್ರೆಸಿಡೆಂಟ್ ಕೊಡಬೇಕಾಗಿರೋದು ಫಸ್ಟ್ ಮಲ್ಟಿಪ್ಲೈ ಮಾಡಬೇಕು, ಆರ್ ಎಲ್ಸ್ ಡಿವಿಷನ್ ಇದ್ರೆ ಡಿವೈಡ್ ಮಾಡಬೇಕು, ಆರ್ ಎಲ್ಸ್ ಮಾಡ್ಯುಲಸ್ ಇದ್ರೆ ಮಾಡ್ಯುಲಸ್ ಆಪರೇಟರ್ ಮಾಡಬೇಕು. ಅದಾದ್ಮೇಲೆ ನಾವು ಅಡಿಷನ್ ಅಂಡ್ ಸಬ್ಸ್ಟ್ರಾಕ್ಷನ್ ಮಾಡಬೇಕು. ಸೊ ಲೈಕ್ವೈಸ್ ದೀಸ್ ಆರ್ ದಿ ಆಪರೇಟರ್ಸ್. ಇದು ಬೇಕಾದ್ರೆ ನಾನು ಸ್ಕ್ರೀನ್ಶಾಟ್ ಹಾಕ್ತೀನಿ. ಇದು ಪ್ರೆಸಿಡೆನ್ಸ್ ರೂಲ್ ಈಸಿ ಇದೆ. This is like quite self-explanatory. You can just go through it and you'll get the total idea of how the precedence rule works and how it is implied on the expressions that we are working on. Next topic ನಾವು library functions ಬಗ್ಗೆ ನೋಡೋಣ. So library functions ಅಂದ್ರೆ they are like grouped together and they are placed in a particular place called as library. So library functions ಅಲ್ಲಿ header files ಇರುತ್ತೆ. ಫಾರ್ ಎಕ್ಸಾಂಪಲ್ ನಾವಿಲ್ಲಿ ಏನಕ್ಕೆ stdio.h ಹಾಕ್ತೀವಿ? ಬಿಕಾಸ್ ದಿಸ್ ಇಸ್ ಸ್ಟ್ಯಾಂಡರ್ಡ್ ಇನ್ಪುಟ್ ಅಂಡ್ ಔಟ್ಪುಟ್, ರೈಟ್? ಸೊ ಪ್ರಿಂಟ್ ಎಫ್, ಸ್ಕ್ಯಾನ್ ಎಫ್ ನಾವಿದೆಲ್ಲ ಯೂಸ್ ಮಾಡಬೇಕಾದ್ರೆ ಸುಮ್ಮನೆ ಯೂಸ್ ಮಾಡ್ತಾ ಇಲ್ಲ. ಇದ್ರದ್ದು ಡೆಫಿನಿಷನ್ ಲೈಕ್ ಪ್ರಿಂಟ್ ಎಫ್ ಅಂತ ಕೊಟ್ರೆ ಪ್ರಿಂಟ್ ಆಗಬೇಕು ವ್ಯಾಲ್ಯೂ. ಇದ್ರದ್ದು ಪರ್ಟಿಕ್ಯುಲರ್ ಕೋಡ್ನ ನಾವು ಈ ಲೈಬ್ರರಿ ಇಸ್ ನಥಿಂಗ್ ಬಟ್ ಇಟ್ಸ್ ಅ ಫೈಲ್. ಸೊ ಈ ಫೈಲಲ್ಲಿ ನಾವು ಅದನ್ನೆಲ್ಲ ಡಿಫೈನ್ ಮಾಡಿರ್ತೀವಿ. ಸೊ ದಟ್ ಇಸ್ ವೈ ವಿ ಆರ್ ಯೂಸಿಂಗ್ stdio.h. ಲೈಕ್ವೈಸ್ ವಿ ಯೂಸ್ conio.h. ಇದೇ ಥರ ತುಂಬ ಹೆಡರ್ ಫೈಲ್ಸ್ ಇರುತ್ತೆ. string.h ಇರುತ್ತೆ, ಸ್ಟ್ರಿಂಗ್ ಆಪರೇಷನ್ಸ್ ಮಾಡೋಕ್ಕೆ. time.h, ಡೇಟ್ ಅಂಡ್ ಟೈಮ್ ನೋಡೋಕ್ಕೆ. ಸೊ ಲೈಕ್ವೈಸ್ ಲೈಕ್ ಡಿಫ್ರೆಂಟ್ ಹೆಡರ್ ಫೈಲ್ಸ್. ಆ್ಯಂಡ್ ಆಲ್ಸೋ ಇಲ್ಲಿ ಇನ್ಸ್ಟೆಡ್ ಆಫ್ ಯೂಸಿಂಗ್ ದಿಸ್, ನಾವು ಇವಾಗ ಒಂದು ಹೋಲ್ ಪ್ರಾಜೆಕ್ಟ್ ತಗೊಂಡ್ರೆ ಡಿಫ್ರೆಂಟ್ ಫೈಲ್ಸ್ ಆಗಿ ಡಿವೈಡ್ ಮಾಡಿರ್ತೀವಿ. ಒಂದು ಫೈಲ್ದು ಏನೋ ಒಂದು ವೇರಿಯೇಬಲ್ ಆರ್ ಸಮ್ ಫಂಕ್ಷನ್ ನಾವು ಇನ್ನೊಂದು ಫೈಲಲ್ಲಿ ಬೇಕು ಅಂತ ಅಂದರೆ ನಾವಿಲ್ಲಿ include ಏನೋ ಒಂದು ಫೈಲ್ ನೇಮ್, ಆ ಫೈಲ್ ನೇಮ್ ನಾನು ಸಮ್ ಅಂತ ಇಟ್ಟಿರ್ತೀನಿ ಅಂತ ಅನ್ಕೊಳ್ಳಿ, sum.c. ಈ ಥರ ಎಲ್ಲ ಕೊಟ್ಟರೆ ನಮಗೆ ಈ ಪರ್ಟಿಕ್ಯುಲರ್ ಫೈಲಲ್ಲಿ ಏನೇನು ಫಂಕ್ಷನಾಲಿಟೀಸ್ ಇದೆ, ಏನೇನು ಫಂಕ್ಷನ್ಸ್ ಇದೆ, ವೇರಿಯೇಬಲ್ಸ್ ಇದೆ, ಅದೆಲ್ಲ ನಾನು ಈ ಫೈಲಲ್ಲಿ ಸಹ ಯೂಸ್ ಮಾಡ್ಬೋದು. ದಿಸ್ ಇಸ್ ದಿ ಅಡ್ವಾಂಟೇಜ್ ಆಫ್ ಯೂಸಿಂಗ್ #include. ಆ್ಯಂಡ್ ಆಲ್ಸೋ ಸಿನ್ಸ್ ದಿಸ್ ಇಸ್ ಆಲ್ರೆಡಿ ಡಿಫೈನ್ಡ್ ಸಮ್ವೇರ್, ನಾವು printf ಅಂತ ಅಂದರೆ ವಿ ಕ್ಯಾನ್ ಡೈರೆಕ್ಟ್ಲಿ ಯೂಸ್ ಇಟ್ ನಾವು. ಬಟ್ ಅಕಸ್ಮಾತ್ ಏನಾದರೂ ಡಿಫೈನ್ ಆಗಿಲ್ಲ ಅಂತ ಅಂದರೆ ನಾವು printfಗೆ ಪ್ರಿಂಟ್ ಮಾಡೋಕ್ಕೆ ಕನ್ಸೋಲ್ ಮೇಲೆ ಏನೇನು ಇದ್ರದ್ದು ಫಂಕ್ಷನಾಲಿಟೀಸ್ ಇದೆ ನಾವೆಲ್ಲ ಮತ್ತೆ ಈ ಫೈಲಲ್ಲಿ ಆ್ಯಡ್ ಮಾಡಿ ಮತ್ತೆ ಪ್ರಿಂಟ್ ಮಾಡೋದು, ದಟ್ಸ್ ಅ ಬರ್ಡನ್. ಸೊ ದಿಸ್ ಇಸ್ ವೆರಿ ಈಸಿ ಟು ಯೂಸ್ ಆ್ಯಂಡ್ ಇಟ್ಸ್ ವೆರಿ ಪೋರ್ಟಬಲ್. ಸೊ ದೀಸ್ ಆರ್ ಫ್ಯೂ ಆಫ್ ದಿ ಅಡ್ವಾಂಟೇಜ್ ಆಫ್ ಯೂಸಿಂಗ್ ಲೈಬ್ರರಿ ಫಂಕ್ಷನ್ಸ್. ನೆಕ್ಸ್ಟ್ ಟಾಪಿಕ್ ನಾವು ಟೈಪ್ ಕನ್ವರ್ಷನ್ ಬಗ್ಗೆ ನೋಡೋಣ. ಟೈಪ್ ಕನ್ವರ್ಷನ್ ಅಲ್ಲಿ ದೇ ಆರ್ ಲೈಕ್ 2 types: ಇಂಪ್ಲಿಸಿಟ್ ಟೈಪ್ ಕನ್ವರ್ಷನ್ ಅಂಡ್ ಎಕ್ಸ್ಪ್ಲಿಸಿಟ್ ಟೈಪ್ ಕನ್ವರ್ಷನ್. ಇಂಪ್ಲಿಸಿಟ್ ಟೈಪ್ ಕನ್ವರ್ಷನ್ ಅಂತ ಅಂದರೆ ನಾವು ಏನೂ ಇಲ್ಲಿ ಡೇಟಾ ಟೈಪ್ ಸ್ಪೆಸಿಫೈ ಮಾಡೋದು ಬೇಡ. ನಾವು ಮುಂಚೆ ಇಲ್ಲಿ ಟೈಪ್ ಕ್ಯಾಸ್ಟಿಂಗಲ್ಲಿ ಇಲ್ಲಿ ಇಂಟ್ ಅಂತ ಸ್ಪೆಸಿಫೈ ಮಾಡಿ ನಾವು ಇದನ್ನು ಇಂಟಾಗಿ ಕನ್ವರ್ಟ್ ಮಾಡಿದ್ವಿ ರಿಸಲ್ಟ್ನ. ಬಟ್ ಇಲ್ಲಿ ನೋಡಿ ನಾನು ಬಿ ಕ್ಯಾರೆಕ್ಟರಲ್ಲಿ ತೊಗೊಂಡಿದ್ದೀನಿ.
ಸೊ ಇಲ್ಲಿ ಎ ಏನಾಗುತ್ತೆ, ಆಸ್ಕಿ ವ್ಯಾಲ್ಯೂ ಆಫ್ ಎ ಆಗುತ್ತೆ. ಸಿನ್ಸ್ ನಾನಿಲ್ಲಿ ಪರ್ಸೆಂಟೇಜ್ ಡಿ ಅಂದರೆ ಇಂಟಲ್ಲಿ ನನ್ನ ರಿಸಲ್ಟ್ ಪ್ರಿಂಟ್ ಮಾಡ್ತಾ ಇರೋದ್ರಿಂದ, ಸೊ ಬಿ ವ್ಯಾಲ್ಯೂ ಆಸ್ಕಿ ವ್ಯಾಲ್ಯೂ ಕನ್ವರ್ಟ್ ಆಗುತ್ತೆ. ಆಸ್ಕಿ ವ್ಯಾಲ್ಯೂ ಆಫ್ ಎ ಇಸ್ 95 ಆರ್ 96 ಏನೋ ಬರುತ್ತೆ. ಸೊ ನಾವು ರಿಸಲ್ಟ್ ನೋಡೋದಾದ್ರೆ ದಿಸ್ ಇಸ್ 98. ಸೊ ಆಸ್ಕಿ ವ್ಯಾಲ್ಯೂ ಆಫ್ ಎ ಇಸ್ 97 ಇದೆ. 97 plus 1 is 98. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಇಂಪ್ಲಿಸಿಟ್ ಟೈಪ್ ಕನ್ವರ್ಷನ್. ಬಟ್ ನಾವಿಲ್ಲಿ ನೋಡಿದ್ವಲ್ಲ, ಇಲ್ಲಿ ನಾವು ಡೇಟಾ ಟೈಪ್ ಏನಾದರೂ ಸ್ಪೆಸಿಫೈ ಮಾಡಿ ನಾವು ಇದ್ರದ್ದು ವ್ಯಾಲ್ಯೂ ಇಂಟು ಕನ್ವರ್ಟ್ ಮಾಡ್ತಿದ್ದೀವಿ ಅಂದರೆ that is known as explicit type conversion. So hope this is understood. This is all about conversion in C. I hope these topics are clear for you. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಆ್ಯಂಡ್ ಆಲ್ಸೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ